ಕೆಜಿಎಫ್ ಬಾಬು ವಿರುದ್ಧ ಚಿಕ್ಕಪೇಟೆ ನಿವಾಸಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಕೆಜಿಎಫ್ ಬಾಬು ಮನೆ ಎದುರು ನಿವಾಸಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಜಿಎಫ್ ಬಾಬು ವಿರುದ್ಧವಾಗಿ ಚಿಕ್ಕಪೇಟೆ ನಿವಾಸಿಗಳ ಆಕ್ರೋಶ ಇದು. ಬೆಂಗಳೂರಿನ ವಸಂತನಗರದಲ್ಲಿರುವ ಕೆಜಿಎಫ್ ಬಾಬು ಮನೆ ಮುಂದೆ ಹಾಜರಿರುವ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾಬು ನೀಡಿದ ಚೆಕ್ ಬೌನ್ಸ್ ಆಗಿದೆ ಅನ್ನುವಂತಹ ಆರೋಪ. ಎಲೆಕ್ಷನ್ ವೇಳೆ ನೀಡಿದಂತಹ ಭರವಸೆ ಈಡೇರಿಸಿಲ್ಲ ಅನ್ನುವಂತಹ ಕಿಚ್ಚು. ನಿವಾಸಿಗಳಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಬಾಬು ಭರವಸೆ ಕೊಟ್ಟಿದ್ರು. ಬಾಬು ನಂಬಿ ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದೇವೆ, ಮನೆನೂ ಇಲ್ಲ ಚೆಕ್ಕೂ ಇಲ್ಲ ಅಂತ ನಿವಾಸಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಚಿಕ್ಕಪೇಟೆಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು ಕೆಜಿಎಫ್ ಬಾಬು. ಪ್ರಚಾರದ ವೇಳೆ ಹಲವು ಭರವಸೆಗಳನ್ನ ನೀಡಿದ್ರು, ಚೆಕ್ಗಳನ್ನ ಕೂಡ ನೀಡಿದ್ರು, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಮನೆನೂ ಇಲ್ಲ ಚೆಕ್ಕೂ ಇಲ್ಲ, ನಮ್ಮ ಇದ್ದಂತಹ ಮನೆಗಳನ್ನು ಕೂಡ ಡೆಮಾಲಿಷನ್ ಮಾಡಿದ್ದೇವೆ, ಈಗ ನೋಡಿದ್ರೆ ಕೆಜಿಎಫ್ ಬಾಬು ನಮಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಕೆಜಿಎಫ್ ಬಾಬು ಮನೆ ಮುಂದೆ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ನನ್ನ ಮಗ ನನ್ನನ್ನು ತಳ್ಳಿ ಹೊಡೆಯಲು ಬಂದ ಅಂತ ಬೆಂಗಳೂರಿನಲ್ಲಿ ಕೆಜಿಎಫ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮಗ ನನ್ನನ್ನು ತಳ್ಳಿ ಹೊಡೆಯೋಕೆ ಬಂದ, ಇದು ಕೆಜಿಎಫ್ ಬಾಬು ಹೇಳಿರೋದು. ಕೋಟಿ ಕೋಟಿ ಆಸ್ತಿ ಮಾಡಿದ್ದೆ ತಪ್ಪಾಯ್ತು ನಂದು. ನನ್ನ ಮಗ ಹೋದ್ಮೇಲೆ ನಾನೇನ್ ಮಾಡ್ಲಿ? ಪುತ್ರ ಮಾವ ಕೊಲೆ ಬೆದರಿಕೆ ಹಾಕಿದ್ದಾನೆ. ಪುತ್ರನ ಮಾವ ಅರ್ಧ ಆಸ್ತಿಯನ್ನ ಕ್ಷೇತ್ರದ ಜನರಿಗೆ ನೀಡ್ತೀನಿ, ಹೆಂಡತಿ ಮಕ್ಕಳಿಗೆ ಅರ್ಧ ಆಸ್ತಿ ನೀಡ್ತೀನಿ ಅಂತ ಹೇಳಿದ್ದಾರೆ. ಮತ ಹಾಕಿದವರಿಗೆ ಅರ್ಧ ಆಸ್ತಿ ಕೊಟ್ಟು ನಾನು ಸಾಯ್ತೀನಿ ಅಂತ ಹೇಳಿರೋದು. ಅದೇನು ತೋರ್ಸಲ್ಲ ಅವರು, ಬರೀ ಪ್ರೈವೇಟ್ ಡಾಕ್ಯುಮೆಂಟ್. ಇಂತ ಮಗ ನಾವು ಹುಟ್ಟಿರೋದು ನಾನು ಬರೀ ಕೇಳಿದಕ್ಕೆ ನನ್ನ ಮೇಲೆ NCR ಹಾಕಿದ್ದಾರೆ. ಯಾತರ ಅಪ್ಪ ಅವರು ಆತರ ಮಾಡ್ತಾರ ಕೆಲಸ? ನಾನು ಬರೀ ಕೇಳಿದಕ್ಕೆ ಅದು ನಿಜಾನ ಸುಳ್ಳ, ಅದು ಕರೆಕ್ಟ್ ಮಾಡ್ತಾ ಇರೋದು ಅಂತ ಎಲ್ಲ ಮೀಡಿಯಾ ಮುಂದೆ ಇದ್ದಾರೆ. ಇವನಿಂದ ಏನ್ ಬರ್ಬೇಕಾಗಿದೆ? ನನ್ಗೆ 100 ರೂಪಾಯಿ ನನಗೆ ಸಂಪಾದನೆ ಮಾಡಿ 100 ರೂಪಾಯಿ ಸಂಪಾದನೆ ಮಾಡಿದ್ ನನ್ವರೆಗೂ ಏನು ಅವ್ರಿಗೆ ಕೇಳಿಲ್ಲ, ಏನು ಅದರಲ್ಲಿ